ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. PGCET 2026 MBA, MCA, MTech, ಆರ್ಕಿಟೆಕ್ಚರ್ ಈ ಒಂದು ಕೋರ್ಸ್ಗಳದ್ದು 2 ತಿಂಗಳಾಯಿತು ಎಕ್ಸಾಮ್ ಆಗ್ಬಿಟ್ಟು ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. ತುಂಬಾ ಜನ ಸ್ಟೂಡೆಂಟ್ಸ್ಗೆ ಇದೇ ವರಿ ಇದೆ, ನಮಗೂ ಕೂಡ ಅದೇ ವರಿ ಇದೆ. ನಾವು ಅಥವಾ ನೀವು ಯಾವಾಗ KE ಅಥಾರಿಟಿ ಕಾಲ್ ಮಾಡ್ತೀವಿ, ದ ಓನ್ಲಿ ಥಿಂಗ್ ದೇ ಆರ್ ಸೇಯಿಂಗ್ ಲೈಕ್ ವಿ ವಿಲ್ ರಿಲೀಸ್ ದ ರಿಸಲ್ಟ್ ವೆರಿ ಸೂನ್, ಬೇಗ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯಾವಾಗ ರಿಸಲ್ಟ್ ಬರುತ್ತೆ ಅಂಡ್ ಯಾಕೆ ರಿಸಲ್ಟ್ ಡಿಲೇ ಆಗುತ್ತೆ ಇಷ್ಟು ಅಂತ ತಿಳ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ಪ್ಲೀಸ್ ಗಿವ್ ಮೀ 2 minutes ಟೈಮ್ ದಟ್ ಐ ಹ್ಯಾವ್ ಅ ಸೀರಿಯಸ್ ಕನ್ಸರ್ನ್, ಸೀರಿಯಸ್ request to the KE authority. Please KE authority, you have to bring some serious changes in your system, some transparent serious changes galna tarbeku. Then the students will start believing more on this exam. ನೀವು ನಂಬರ್ ಆಫ್ ಸ್ಟೂಡೆಂಟ್ಸ್ ಗಳು ಪ್ರತಿ ವರ್ಷ ಈ ಎಕ್ಸಾಮ್ಸ್ ಗಳನ್ನ ಬರೆಯೋದು ಕಮ್ಮಿ ಆಗ್ತಾ ಬರ್ತಾ ಇದೆ ಅನ್ನೋದು ಯಾಕಂದ್ರೆ ಬಿಕಾಸ್ ಆಫ್ ಈ ಚೇಂಜಸ್ ಗಳು ನಿಮ್ಮ ತರ್ತಾ ಇಲ್ಲ. ದ ಫಸ್ಟ್ ಚೇಂಜ್, ನೀವು ಗ್ರಾಜುಯೇಷನ್ ಎಕ್ಸಾಮ್ಸ್ ಮಧ್ಯೆನೇ PGCET ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡಿದ್ರಿ ಆಸ್ ಇಫ್ ಯು ಆರ್ ಗೋಯಿಂಗ್ ಟು ಗಿವ್ ದ ರಿಸಲ್ಟ್ಸ್ ವೆರಿ ಸೂನ್, ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ MBA, MCA ಕಾಲೇಜ್ ವೆರಿ ಸೂನ್ ಅಂಡ್ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಸಿಲೆಬಸ್. ಆ ರೀತಿ ಆಗಲಿಲ್ಲ. ವೈ? ಬಿಕಾಸ್ ನೀವು ಗ್ರಾಜುಯೇಷನ್ ಎಕ್ಸಾಮ್ ಮಧ್ಯೆನೇ PGCET ಎಕ್ಸಾಮ್ ನಡೆಸೋದ್ರಿಂದ ಏನಾಗುತ್ತೆ, PGCET ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ, ಯಾವಾಗ ಸ್ಟೂಡೆಂಟ್ ವಿಲ್ ಗೆಟ್ ದ ಗ್ರಾಜುಯೇಷನ್ ರಿಸಲ್ಟ್, ಅದು ಎರಡು ಜೊತೆಗೆ ಕಂಬೈನ್ ಮಾಡಿ ನೀವು ರಿಸಲ್ಟ್ ಕೊಡಬೇಕಾಗುತ್ತೆ ಕೆಲವೊಂದು ಸಿನಾರಿ ಒಳಗಡೆ. ಅವಾಗ ಏನಾಗುತ್ತೆ, ನೀವು ಗ್ರಾಜುಯೇಷನ್ ಎಕ್ಸಾಮ್ ರಿಸಲ್ಟ್ ಬರೋವರೆಗೂ ಕಾಯಬೇಕಾಗುತ್ತೆ. ದ PGCET ಎಕ್ಸಾಮ್ ರಿಸಲ್ಟ್ ವಿಲ್ prolong, delay ಆಗುತ್ತೆ. That is the first change you have to bring. Allow the students to write the graduation exam peacefully, ಬರಿಯಕ್ ಬಿಡಿ. Then give one week 2 weeks time ಕೊಡಿ, PGCET exam results ನ ಆಮೇಲೆ ಕೊಡಿ, no problem at all. But ಈ ಸಿಸ್ಟಮ್ಯಾಟಿಕ್ ಚೇಂಜಸ್ ನ ತಗೊಂಬರ್ರಿ ಸೊ ದಟ್ ಅವಾಗ ರಿಸಲ್ಟ್ಸ್ ತುಂಬಾ ಡಿಲೇ ಆಗಲ್ಲ. ಸೆಕೆಂಡ್ ಚೇಂಜಸ್ ದಟ್ ಯು ಹ್ಯಾವ್ ಟು ಬ್ರಿಂಗ್, ದಟ್ ಈಸ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋಕ್ಕಿಂತ ಮುಂಚೆ ಪ್ರಾಪರ್ ಆಗಿರುವಂತಹ ಸಿಸ್ಟಮ್ಯಾಟಿಕ್ ಸಿಲೆಬಸ್ ನ ರಿಲೀಸ್ ಮಾಡಿ, ಅದ್ರ ಪ್ರಕಾರ ಕ್ವೆಶ್ಚನ್ ಪೇಪರ್ ನ ಸೆಟ್ ಮಾಡಿ, ಅದ್ರ ನೀವು ಡಿಫಿಕಲ್ಟಿ ಸೆಟ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ಒಂದು ಸೀರಿಯಸ್ ಆಗಿರುವಂತಹ ಡೀಟೇಲ್ಡ್ ಸಿಲೆಬಸ್ ಗಳನ್ನ ಕೊಡ್ರಿ ಸ್ಟೂಡೆಂಟ್ಗೆ. ಬಿಕಾಸ್ ದೀಸ್ ಸ್ಟೂಡೆಂಟ್ಸ್ ಆರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್, ಅವ್ರಿಗೆ ಅಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ನಾಲೆಜ್ ಇರೋದಿಲ್ಲ. ಹಾಗಾಗಿ ಪ್ಲೀಸ್ ಒಂದು ಸಿಸ್ಟಮ್ಯಾಟಿಕ್ ಆಗಿ ಸಿಲೆಬಸ್ ನ ಕೊಡಿ ಸೊ ದಟ್ ಯು ಕ್ಯಾನ್ ಕಂಡಕ್ಟ್ ದ ಎಕ್ಸಾಮಿನೇಷನ್ ಫುಲ್ ಪ್ರೂಫ್ ಆಗಿ ಕಂಡಕ್ಟ್ ಮಾಡ್ಬೋದು. ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಇಸ್, ಇದು ತುಂಬಾ ಕನ್ಸರ್ನ್ ನನಗಿದೆ ಏನಂತಂದ್ರೆ, ನಿಮ್ಮ ಅಫಿಷಿಯಲ್ಸ್ ಏನು ಕಾಲ್ ಸೆಂಟರ್ ಇರ್ತಾರೆ, ಪ್ಲೀಸ್ ಅವರಿಗೆ ಒಂದು ಇನ್ಫಾರ್ಮೇಶನ್ ನ ಕೊಟ್ಟಿರಿ. ಬಿಕಾಸ್ ಅವ್ರದ್ದು ತಪ್ಪಂತ ಹೇಳಕ್ಕಾಗಲ್ಲ, ಇನ್ಫಾರ್ಮೇಶನ್ ಕೊಟ್ಟಿರಿ. ಯಾಕಂದ್ರೆ ಸ್ಟೂಡೆಂಟ್ಸ್ ಕಾಲ್ ಮಾಡ್ತಾರೆ, ಎಕ್ಸಾಮಿನೇಷನ್ ರಿಸಲ್ಟ್ 2 ತಿಂಗಳಾದ್ರೂ ರಿಲೀಸ್ ಆಗಿಲ್ಲ, ಯಾಕೆ, ಯಾವಾಗ ರಿಲೀಸ್ ಆಗುತ್ತೆ ಅಂತ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ. ದ ರಿಸ್ಪಾನ್ಸ್ ದಟ್ ವಾಟ್ ವಿ ಆರ್ ಗೋಯಿಂಗ್ ಟು ರಿಸೀವ್ ಇಸ್ ವೆರಿ ಸೂನ್ ವಿ ವಿಲ್ ಡಿಕ್ಲೇರ್ ದ ರಿಸಲ್ಟ್. ಒನ್ ರೆಸ್ಪಾನ್ಸ್. ಇಲ್ಲ ಅಂದ್ರೆ ಅವ್ರಿಗೆ ಬೈತಾರೆ, ನಿಮಗೆ ಪೇಷನ್ಸ್ ಇಲ್ಲ, ಪೇಷನ್ಸ್ ಇಂದ ಕಾಯಬೇಕಾಗುತ್ತೆ, ವಾಟ್ ಇಸ್ ಯುವರ್ ಪ್ರಾಬ್ಲಮ್, ಈ ತರ ರಿಸ್ಪಾನ್ಸ್ ಗಳು ಬರಕ್ ಸ್ಟಾರ್ಟ್ ಆಗುತ್ತವೆ. ಅವಾಗ ಇಂಪೇಷನ್ಸ್ ಗಳು ಡೆವಲಪ್ ಆಗ್ತವೆ. ಪ್ಲೀಸ್ ಅವರು ಕೂಡ ಇನ್ಫಾರ್ಮೇಶನ್ ಕೊಟ್ಟಿರಿ, ಯಾಕೆ ರಿಸಲ್ಟ್ಸ್ ಗಳು ಡಿಲೇ ಆಗುತ್ತೆ, ಅವ್ರಿಗೆ ಇನ್ಫಾರ್ಮೇಶನ್ ಇರಬೇಕಾಗುತ್ತೆ ಸೊ ದಟ್ ದೇ ಕ್ಯಾನ್ ಡೆಲಿವರ್ ಟು ದ ಸ್ಟೂಡೆಂಟ್ಸ್, ಅಥವಾ ಯಾರು ಕಾಲ್ ಮಾಡ್ತಾರೆ ಅವ್ರಿಗೆ ಡೆಲಿವರ್ ಮಾಡಬಹುದು. ಬಿಕಾಸ್ ಯಾವಾಗ ಅವ್ರಿಗೆ ಗೊತ್ತಿರೋದಲ್ಲ ಯಾಕೆ ರಿಸಲ್ಟ್ ಡಿಲೇ ಆಗ್ತಾ ಇದೆ ಅಂದ್ರೆ, ಅವಾಗ ಸ್ಟೂಡೆಂಟ್ಸ್ ವಿಲ್ ಫೀಲ್ ಇಂಪೇಷಂಟ್ ಆಗ್ತಾರೆ. ಸೊ ಈ ತರ ಚೇಂಜಸ್ಗಳು, ನೀವು ಕೆಲವೊಂದು ಸಿಸ್ಟಮ್ಯಾಟಿಕ್ ಚೇಂಜಸ್ಗಳನ್ನು ತರಬೇಕಾಗುತ್ತೆ. ಅವಾಗ ನೀವು ನೋಡಿ, ಪ್ರತಿ ವರ್ಷ ನಂಬರ್ ಆಫ್ ಸ್ಟೂಡೆಂಟ್ಸು PGCET ಸ್ಪೆಷಲಿ MBA, MCA ಅಥವಾ MTech ಇಟ್ಕೊಂಡ್ರು ಪ್ರತಿ ವರ್ಷನೂ ಕೂಡ ನಂಬರ್ ಆಫ್ ಸ್ಟೂಡೆಂಟ್ಸ್ ಈ ಎಕ್ಸಾಮ್ನ ಬರೆದು ಪ್ರತಿ ವರ್ಷ ಡ್ರಾಸ್ಟಿಕಲಿ ಕಮ್ಮಿ ಆಗ್ತಾ ಬರ್ತಿದ್ದಾರೆ. ಯಾಕೆ, ಈ ಸಿಸ್ಟಮ್ಯಾಟಿಕ್ ಚೇಂಜಸ್ಗಳನ್ನ ನೀವು ಇನ್ಕ್ಲೂಡ್ ಮಾಡ್ತಾ ಇಲ್ಲ. ಸೊ ರಿಸಲ್ಟ್ಸ್ ಡಿಲೇ ಆಗುತ್ತವೆ, ಇಂಪ್ರಾಪರ್ ಆಗಿರುವಂತಹ ಎಕ್ಸಾಮಿನೇಷನ್ ಪೇಪರ್ ಸೆಟ್ ಆಗ್ತವೆ, ಒಂದ್ಸಲ ಫುಲ್ ಈಸಿ, ಒಂದ್ಸಲ ಫುಲ್ ಡಿಫಿಕಲ್ಟ್, ಒಂದ್ಸಲ ಔಟ್ ಆಫ್ ದ ಸಿಲೆಬಸ್, ಈ ತರ ಆಗುತ್ತೆ ಅಂಡ್ ಪ್ರೊಲಾಂಗ್ ಆಗುತ್ತೆ ನಿಮ್ಮ ರಿಸಲ್ಟ್ಸ್ಗಳು ಡಿಲೇ ಆಗೋದು. ಈ ತರ ಆಗ್ತಾ ಇದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ಕಮ್ಮಿ ಆಗ್ತಾನೆ ಬರ್ತಾರೆ. ಅವಾಗ ಯಾರಿಗೆ ಡಿಸರ್ವ್ ಇರ್ತಾರೆ, ಯಾರಿಗೆ ಗೌರ್ಮೆಂಟ್ ಸೀಟಲ್ಲಿ ಕಾಲೇಜ್ಗಳಿಗೆ ಹೋಗಬೇಕು ಅಂತ ಇರ್ತಾರೋ ಅವರಿಗೆ ಆಗಲ್ಲ. ದೇ ವಿಲ್ ಎಂಡ್ ಅಪ್ ಇನ್ ಮ್ಯಾನೇಜ್ಮೆಂಟ್ ಸೀಟ್ ಆರ್ ದೇ ವಿಲ್ ಎಂಡ್ ಅಪ್ ಇನ್ ಗಿವಿಂಗ್ ಅಪ್ ದ MBA, MCA ಅಥವಾ MTech. ಸೊ ಈ ತರ ಚೇಂಜಸ್ ಗಳನ್ನ ತಗೊಂಬರ್ರಿ. ಸೊ ಡೆಫಿನೆಟ್ಲಿ ಸ್ಟೂಡೆಂಟ್ ವಿಲ್ ಸ್ಟಾರ್ಟ್ ಟ್ರಸ್ಟಿಂಗ್ ದ ಅಥಾರಿಟೀಸ್ ಆಲ್ಸೋ, ರೈಟ್? ಸೊ ಇವತ್ತಿನ ಕ್ಲಾಸಲ್ಲಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಲೈಕ್ ಯಾವ್ದಪ್ಪ ಏನೇನು ರೀಸನ್ಸ್ ಗಳು ಡಿಲೇ ಆಗೋಕೆ. ನೀವು ಪ್ರೀವಿಯಸ್ ಟ್ರೆಂಡ್ಸ್ ಗಳನ್ನ ನೋಡಿ, ಯು ಕ್ಯಾನ್ ಸಿ ದ ಪ್ರೀವಿಯಸ್ ಟ್ರೆಂಡ್ಸ್. 2021ರಲ್ಲಿ 35 ದಿನ ತಗೊಂಡಿದ್ರು, 22ರಲ್ಲಿ 39 ದಿನ ತಗೊಂಡಿದ್ರು, 2023ರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ 59 ಡೇಸ್ ಆಗಿತ್ತು, 24ರಲ್ಲಿ 56 ಡೇಸ್ ಆದ್ಮೇಲೆ ರಿಲೀಸ್ ಮಾಡಿದ್ರು, 25ದಲ್ಲಿ 47 ಡೇಸ್ ಆಯಿತು ರಿಲೀಸ್ ಮಾಡೋಕ್ಕೆ. ಈ ವರ್ಷ ಆಲ್ಮೋಸ್ಟ್ 2 months ಆಗಕ್ಕೆ ಬಂತು, ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಸೊ ನಾನು ಹೇಳಿದ್ನಲ್ಲ, ಆ ಸಿಸ್ಟಮ್ಯಾಟಿಕ್ ಚೇಂಜಸ್ಗಳನ್ನ ತೊಗೊಂಡು ಬಂದ್ರೆ ಏನಾಗುತ್ತೆ, ಇನ್ನೂ ತುಂಬಾ ಸಜೆಷನ್ಸ್ ಅಥವಾ ಚೇಂಜಸ್ಗಳಿದಾವೆ ದಟ್ KE ಹ್ಯಾವ್ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಐ ನೋ KE ಅಥಾರಿಟಿಗೆ ತುಂಬಾ ಬರ್ಡನ್ಸ್ಗಳಿರ್ತಾವೆ, ಬಿಕಾಸ್ ತುಂಬಾ ಎಕ್ಸಾಮ್ಸ್ಗಳನ್ನ ಅವ್ರು ನಡೆಸಬೇಕಾಗುತ್ತೆ. ಅವ್ರಿಗೊಂದು ಕ್ಯಾಲೆಂಡರ್ ಇಯರ್ ಸೆಟ್ ಆಗಿರುತ್ತೆ, ಆ ಟೈಮಲ್ಲಿ ಎಕ್ಸಾಮ್ಸ್ಗಳು ನಡೆಸಬೇಕಾಗುತ್ತೆ. ಎಲ್ಲ ಅಥಾರಿಟಿಗಳು ಅಲ್ಲಿ ಬಿಸಿ ಆಗ್ಬಿಡ್ತಾರೆ, ಇಲ್ಲಿ ರಿಲೀಸ್ ಆಗೋದು ಕಷ್ಟ ಆಗುತ್ತೆ. ಬಟ್ ಇಲ್ಲಿ ನೀವು ಸ್ಟೂಡೆಂಟ್ಸ್ಗಳನ್ನ ಕನ್ಸರ್ನ್ ತಗೋಬೇಕು, ಯಾಕಂದ್ರೆ ಇವರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಎನ್ವಿರಾನ್ಮೆಂಟ್ಗೆ ಓಪನ್ ಆಗಿರೋದಿಲ್ಲ. ಸ್ಟಿಲ್ ದೀಸ್ ಆರ್ ಇನ್ನೂ ಕೂಡ ಮಕ್ಕಳವರು. ಆ ಮಕ್ಕಳಿಗೆ ನೀವು ಬೈಯೋದ್ರಿಂದ, ಅಥವಾ ಬೈದಿಲ್ಲ ಬಟ್ ಆ ಮಕ್ಕಳಿಗೆ ನೀವು ರಿಸಲ್ಟ್ಸ್ಗಳನ್ನ ಡಿಲೇ ಮಾಡಿ ಕೊಡೋದು, ಅಥವಾ ಯು ಹ್ಯಾವ್ ಟು ಬಿ ಪೇಷಂಟ್ ಇನಫ್ ಅಂತ ಹೇಳೋದು ಆಗಲ್ಲ. ಬಿಕಾಸ್ 2 ತಿಂಗಳು ಸ್ಟೂಡೆಂಟ್ಸ್ ಕೈ ತುಂಬಾ ಕಷ್ಟ ಆಗುತ್ತೆ. ವೆನ್ ಯಾವಾಗ ಬರುತ್ತದು, PGCET ಎಕ್ಸಾಮ್, ಗ್ರಾಜುಯೇಷನ್ ಎಕ್ಸಾಮ್ ಎರಡು ಒಂದೇ ಟೈಮಲ್ಲಿ ಮಾಡಿಬಿಟ್ಟಿರ್ತೀರಾ. ಎರಡು ಒಂದೇ ಟೈಮಲ್ಲಿ ಮಾಡಿದಾಗ ಸ್ಟೂಡೆಂಟ್ ವಿಲ್ ಸ್ಟಾರ್ಟ್ ಕ್ವೆಶನಿಂಗ್, ನೀವು ವಾಟ್ ವಾಸ್ ದ ಹರಿ, ನಮ್ಮ ಗ್ರಾಜುಯೇಷನ್ ಎಕ್ಸಾಮ್ ಮಧ್ಯೆ ನೀವು PGCET ಎಕ್ಸಾಮ್ ನಡೆಸಿ ಇವಾಗ ಡಿಲೇ ಮಾಡ್ತೀರಾ, ವಾಟ್ ವಾಸ್ ದ ಹರಿ.
ಅಟ್ ದ ಎಂಡ್ ನೀವು ಕಾಲೇಜ್ ಸ್ಟಾರ್ಟ್ ಮಾಡೋದು ಅಕ್ಟೋಬರ್ ನವೆಂಬರ್ ಅಲ್ಲಿ ವೇ ಬ್ಯಾಕ್ ಇನ್ ಜೂನ್ ಅಲ್ಲಿ ಎಕ್ಸಾಮ್ಸ್ ನಡೆಸಿ ಏನು ಉಪಯೋಗ? ಅಟ್ಲೀಸ್ಟ್ ಮೇಕ್ ಇಟ್ ಇನ್ ದ ಮಂತ್ ಆಫ್ ಜುಲೈ ಆರ್ ಆಗಸ್ಟ್. ಅಟ್ಲೀಸ್ಟ್ 90% ಯೂನಿವರ್ಸಿಟಿಗಳು ಲೆಟ್ ದಮ್ ಕಂಪ್ಲೀಟ್ ದ ಗ್ರಾಜುಯೇಷನ್ ಎಕ್ಸಾಮ್ಸ್. ಆಫ್ಟರ್ ದಟ್ ಗಿವ್ ಒನ್ ವೀಕ್ ಟೈಮ್, 2 ವೀಕ್ ಟೈಮ್, ಎಕ್ಸಾಮಿನೇಷನ್ ಪೇಪರ್ನ ಡಿಫಿಕಲ್ಟ್ ಸೆಟ್ ಮಾಡಿ, ನೋ ಪ್ರಾಬ್ಲಮ್ ಇಲ್ಲ, ಸ್ಟೂಡೆಂಟ್ಸ್ ಪ್ರಿಪೇರ್ ಆಗ್ತಾರೆ. ಬಟ್ ಈ ತರ ಸ್ಟೂಡೆಂಟ್ಸ್ನ ಸಂದಿಗ್ಧ ಪರಿಸ್ಥಿತಿಗೆ ತಂದು ಇಡಬೇಡ್ರಿ. ಬಿಕಾಸ್ ದೀಸ್ ಆರ್ ದ ಗ್ರಾಜುಯೇಷನ್ ಸ್ಟೂಡೆಂಟ್ಸ್, ಏನು ಮಕ್ಕಳವರು ಗೊತ್ತಿರಲ್ಲ ಅವ್ರಿಗೆ, ರೈಟ್? ಸೊ ಹಾಗಾಗಿ ಈ ತರ ಡಿಲೇ ಆಗ್ತಾ ಇರುತ್ತೆ. ಇವಾಗ 2 ತಿಂಗಳಾಯ್ತು ಆಲ್ಮೋಸ್ಟ್ ರಿಲೀಸ್ ಆಗಿ. ಅಂಡ್ ಇದು ಟ್ರೆಂಡ್ ಅಪ್ 21ರಲ್ಲಿ 35 ದಿನ, 22ರಲ್ಲಿ 39 ದಿನ, 23ರಲ್ಲಿ 59 ದಿನ, 24ರಲ್ಲಿ 56 ದಿನ, 25ರಲ್ಲಿ 47 ದಿನ. ಈ ವರ್ಷ ಆಲ್ಮೋಸ್ಟ್ ಇಟ್ ಈಸ್ ಕ್ರಾಸಿಂಗ್ 2 ಮಂತ್ಸ್ ಆಗ್ತಾ ಬರ್ತಾ ಇದೆ. ಸೊ ಹಾಗಾಗಿ ವೆರಿ ಸೂನ್ ಅಗೇನ್ ನಾನು ಮತ್ತೆ ವೆರಿ ಸೂನ್ ರಿಸಲ್ಟ್ ಡಿಕ್ಲೇರ್ ಆಗುತ್ತೆ ಅಂತ ಹೇಳಿದ ತಕ್ಷಣ ಪ್ಲೀಸ್ ಡೋಂಟ್ ಬ್ಲೇಮ್ ಮೀ. ವೈ? ಬಿಕಾಸ್ ನಾನೇನಾದರೂ ಅಥಾರಿಟಿ ಆಗಿದ್ರೆ ನಿಮ್ಗೆ 1 ವೀಕಲ್ಲಿ ರಿಸಲ್ಟ್ಸ್ ಕೊಟ್ಬಿಡ್ತಾ ಇದ್ದೆ. ಸಮ್ ಡಿಲೇಸ್ ವಿಲ್ ಬಿ ದೇರ್, ಅಡ್ಮಿನಿಸ್ಟ್ರೇಟಿವ್ ಡಿಲೇಸ್ ವಿಲ್ ಬಿ ದೇರ್. ಫೆಚ್ಗೆ ಆಗ್ಬೇಕು, ಕೆಲವೊಂದು ಇನ್ಫಾರ್ಮೇಷನ್ಗಳು ಫೆಚ್ ಆಗಬೇಕಾಗುತ್ತೆ, ಫುಲ್ ಪ್ರೂಫ್ ರಿಸಲ್ಟ್ಗಳು ಬಿಡಬೇಕಾದ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಬಟ್ ಈ ಥರ ಸಿಸ್ಟಮೆಟಿಕ್ ಚೇಂಜಸ್ಗಳನ್ನ ಮಾಡೋದ್ರಿಂದ ಬೇಗ ರಿಸಲ್ಟ್ಸ್ಗಳನ್ನ ಕೊಡ್ಬೋದು ನೀವು. ಆಲ್ರೈಟ್, ನೆಕ್ಸ್ಟು, ಸೊ ಈ ಥರ ಟ್ರೆಂಡ್ ಇತ್ತು. ಇವಾಗ ಯಾಕೆ ರಿಸಲ್ಟ್ಸ್ಗಳು ಯಾಕೆ ಡಿಲೇ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದು ರೀಸನ್ಸ್ಗಳಿದೆ, ಮೇಜರ್ ರೀಸನ್. ಸೊ ಫಸ್ಟು ಡಿಲೇ ಇನ್ ಗ್ರಾಜುಯೇಷನ್ ರಿಸಲ್ಟ್ಸ್ ಅಲ್ಲಿ ಡಿಲೇ ಆಗಿರುತ್ತೆ. ಅಂದರೆ ಮೆಜಾರಿಟಿ ಯೂನಿವರ್ಸಿಟಿಗಳು ರಿಸಲ್ಟ್ಸ್ಗಳನ್ನ ಕೊಡೋದು ಡಿಲೇ ಮಾಡಿರ್ತಾರೆ. ಏನಾಗುತ್ತೆ, ತುಂಬಾ ಜನ ಸ್ಟೂಡೆಂಟ್ಸು 6 ಸೆಮಿಸ್ಟರ್ ಎಕ್ಸಾಮ್ಸ್ದು ರಿಸಲ್ಟ್ಸ್ಗಳನ್ನ ಅಪ್ಡೇಟ್ ಮಾಡಿರೋದಿಲ್ಲ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಸೊ ನಿಮ್ಮ PGCET ಎಕ್ಸಾಮ್ ರಿಸಲ್ಟ್ ಯಾವ್ದ್ರ ಮೇಲೆ ಕನ್ಸಿಡರ್ ಆಗುತ್ತೆ? ಒಂದು ಪ್ಯೂರ್ಲಿ ಮಾರ್ಕ್ಸ್ ಆಫ್ PGCET ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು ಎ ಮತ್ತೆ ಬಿ ಅನ್ನೋರು ಇಬ್ರು ಕೂಡ ಸೇಮ್ ಮಾರ್ಕ್ಸ್ ತೊಗೊಂಡ್ರೆ ಅವಾಗ ಏನಾಗುತ್ತೆ, ಒಂದು ಡೇಟ್ ಆಫ್ ಬರ್ತ್ ಮ್ಯಾಚ್ ಆಗಬೇಕು, ಆರ್ ಎಲ್ಸ್ ಅವ್ರದ್ದು ಗ್ರಾಜುಯೇಷನ್ ರಿಸಲ್ಟ್ ಮ್ಯಾಚ್ ಆಗಬೇಕು. ರಿಸಲ್ಟ್ ಮ್ಯಾಚ್ ಮಾಡಿ ಕೊಡಬೇಕಾಗುತ್ತಲ್ವಾ? ಸೊ ಯಾವಾಗ ಗ್ರಾಜುಯೇಷನ್ ರಿಸಲ್ಟ್ಸ್ಗಳು ಫೆಚ್ ಆಗೋದಿಲ್ವಾ ಬೇಗ ಅಥವಾ ಡಿಲೇ ಆಗ್ತಾವೋ ಅವಾಗ ಆಬ್ವಿಯಸ್ಲಿ PGCET ಎಕ್ಸಾಮ್ ರಿಸಲ್ಟ್ಸ್ ಕೂಡ ಡಿಲೇ ಆಗುತ್ತೆ. ನೆಕ್ಸ್ಟ್ ಗೇಟ್ ಸ್ಕೋರ್ಸ್, ಐ ಡೋಂಟ್ ಕನ್ಸಿಡರ್ ಇಟ್ ಇಸ್ ಅ ವ್ಯಾಲಿಡ್ ರೀಸನ್. ಇವತ್ತು ನಾನು ಕಾಲ್ ಮಾಡಿದ್ರು ಕೂಡ ಅವ್ರು ಗೇಟ್ ಸ್ಕೋರ್ ಬಂದಿಲ್ಲ, ಫೆಚ್ ಆಗಿಲ್ಲ, ಇನ್ನು ಕೂಡ ಆಲ್ರೆಡಿ ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಐ ಗೆಸ್ ರಿಲೀಸ್ ಆಗಿದೆ ಗೇಟ್ ಸ್ಕೋರ್ಸು. ಬಟ್ MTech ಬರೆಯೋರಿಗೆ ಗೇಟ್ ಸ್ಕೋರ್ ಬೇಕಾಗುತ್ತೆ. ಸೊ ಅವರು ಆರ್ಕಿಟೆಕ್ಚರ್ ಬರೆಯೋರಿಗೆ MTech ಬರೆಯೋರಿಗೆ ಗೇಟ್ ಸ್ಕೋರ್ ಬೇಕಾಗುತ್ತೆ, ಫೆಚ್ ಆಗಬೇಕಾಗುತ್ತೆ. ಬಟ್ ಕೆಲವೊಂದು ವರ್ಷ ಬಿಟ್ಟಿದ್ದಾರೆ, MTech ರಿಸಲ್ಟ್ಸ್ ಬೇರೆ ಬಿಟ್ಟಿದ್ದಾರೆ, MCA MBA ರಿಸಲ್ಟ್ಸ್ ಬೇರೆ ಬಿಟ್ಟಿದ್ದಾರೆ. MBA MCA ರಿಸಲ್ಟ್ ಡಿಕ್ಲೇರ್ ಮಾಡಬಹುದಾಗಿತ್ತು. ಬಟ್ ಐ ಪರ್ಸನಲಿ ಫೀಲ್ ಇಟ್ ಈಸ್ ನಾಟ್ ಅ ವ್ಯಾಲಿಡ್ ರೀಸನ್ ಅಟ್ ಆಲ್. ಬಟ್ ಎಸ್, ಡಿಲೇ ಇನ್ ಗ್ರಾಜುಯೇಷನ್ ರಿಸಲ್ಟ್ಸ್, it might be a valid reason. These are the assumption after the experience I'm telling you, these are the assumption. Idr basis ಮೇಲೆ ಡಿಲೇ ಆಗಿರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ category verification is also very important. Obviously category verification, it will not impact on your results. ನಿಮ್ಮ ರಿಸಲ್ಟ್ಸ್ ಮೇಲೆ ಇಂಪ್ಯಾಕ್ಟ್ ಆಗಿರೋದಿಲ್ಲ, ಬಟ್ ನಿಮಗೆ ರಿಸಲ್ಟ್ಸ್ ಬಿಟ್ಟಾದ್ಮೇಲೆ ವೆರಿಫಿಕೇಶನ್ ಸ್ಲಿಪ್ ಎಲ್ಲ ಕೊಡಬೇಕಲ್ವಾ? ಸೊ ಹಂಗಾಗಿ category verification is also one might be a reason. ನೆಕ್ಸ್ಟ್ SATS verification ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಫೆಚ್ ಆಗಬೇಕಾಗುತ್ತೆ. ಸೊ ಆಲ್ರೆಡಿ ನೀವು ಡಿಜಿಲಾಕರ್ ಅಲ್ಲಿ ಕೊಟ್ಟು ಅಲ್ಲಿ ಫೆಚ್ ಆಗಿರುತ್ತೆ, ಬಟ್ ಅದನ್ನ ವೆರಿಫಿಕೇಶನ್ ಮಾಡಬೇಕಾಗುತ್ತೆ ಬ್ಯಾಕ್ ಎಂಡ್ ಇಂದ. ಹಾಗಾಗಿ SATS ವೆರಿಫಿಕೇಶನ್ ಆಗೋ ಸ್ವಲ್ಪ ಡಿಲೇ ಆದ್ರೂ ಕೂಡ ರಿಸಲ್ಟ್ಸ್ ಡಿಲೇ ಆಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಅದರ್ ಅಡ್ಮಿನಿಸ್ಟ್ರೇಟಿವ್ ಡಿಲೇಸ್, ಅಂದ್ರೆ ಹೈಯರ್ ಅಥಾರಿಟೀಸ್ ಇಂದ ಒಂದು ರಿಸಲ್ಟ್ ರಿಲೀಸ್ ಆಗಬೇಕಾದ್ರೆ ಹೈಯರ್ ಅಥಾರಿಟೀಸ್ ಇಂದ ಪರ್ಮಿಷನ್ ಬೇಕಾಗುತ್ತೆ, ಅವರು ಸಿಗ್ನೇಚರ್ ಮಾಡಬೇಕಾಗುತ್ತೆ, ಎಲ್ಲ ಫುಲ್ ಪ್ರೂಫ್ ಆಗಿ ನಡೆದಿದೆ ಅಂತ ಕಳಿಸಬೇಕಾಗುತ್ತೆ. ಇಟ್ ಇಸ್ ನಾಟ್ ದಟ್ ಈಸಿ ಫಾರ್ ಸಮ್ ಅಥಾರಿಟಿ ಟು ಡಿಕ್ಲೇರ್ ದ ರಿಸಲ್ಟ್ಸ್. ಹಾಗೆ ಡ್ರಾಸ್ಟಿಕ್ ಆಗಿ ರಿಲೀಸ್ ಮಾಡೋದು ತಮಗೆ ಕಷ್ಟ ಆಗುತ್ತೆ. ಬಟ್ ಅಗೇನ್ ಹೇಳಿದಲ್ಲ, ಈ ಫುಲ್ ಪ್ರೂಫ್ ಸಿಸ್ಟಮ್ಗಳನ್ನ KEA ಮಾಡೋದ್ರಿಂದ, PGCET ಮಾಡೋದ್ರಿಂದ, that don't run the exam between the graduation exam, let them write the PGCET, let them write the graduation separately, then wait for some days and then give the results. And one more thing ಅವ್ರು ಏನು ಮಾಡಬೇಕು, ಒಂದು ಪ್ರೊಸೀಡಿಂಗ್ ನ ಸೆಟ್ ಮಾಡಬೇಕು. ನಾನು 2025ರಲ್ಲಿ 47 ದಿನ ಬಿಟ್ಟು ನಾನು ರಿಸಲ್ಟ್ಸ್ ನ ಕೊಟ್ಟೆ ಅಂತ ಅಂದ್ರೆ, ನೀವು 2026ರಲ್ಲೂ ಕೂಡ ಪ್ರೊಸೀಡಿಂಗ್ ನ ಫಾಲೋ ಮಾಡಿ. ಸೊ 47 ದಿನ 45 ದಿನ ಸೆಟ್ ಮಾಡ್ರಿ. ಪ್ರತಿ ವರ್ಷ 45 ದಿನ ಅಥವಾ 45 ದಿನ ಅಥವಾ 50 ದಿನ ಒಂದು ಪ್ರೊಸೀಡಿಂಗ್ ನ ಸೆಟ್ ಮಾಡಿ. ಅವಾಗ ನಿಮಗೆ ಕ್ವೆಶ್ಚನ್ ಮಾಡೋದು ಕಮ್ಮಿ ಆಗ್ಬಿಡ್ತವೆ. ಅವಾಗ ಗ್ರಾಜುಯಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಈ ಎಕ್ಸಾಮ್ ನ ಬರೆಯೋದು ಜಾಸ್ತಿ ಆಗ್ತಾರೆ. ಸೊ ಹಾಗಾಗಿ ಈ ತರ ಸೀರಿಯಸ್ ಚೇಂಜಸ್ಗಳು KEA ಸ್ಪೆಷಲಿ PGCET ಎಕ್ಸಾಮ್, ಐ ಆಮ್ ನಾಟ್ ಸೇಯಿಂಗ್ ಅದರ್ ಎಕ್ಸಾಮ್ಸ್ ಅಲ್ಲಿ ದೇ ಆರ್ ಡೂಯಿಂಗ್ ಗುಡ್, KCET DCET ದೇ ಆರ್ ಡೂಯಿಂಗ್ ಗುಡ್, ನೋ ಪ್ರಾಬ್ಲಮ್. ಬಟ್ ಸ್ಪೆಷಲಿ PGCET ಅಲ್ಲಿ ಈ ತರ ಪ್ರತಿ ವರ್ಷನೂ ರಿಪೀಟೆಡ್ಲಿ ಆಗುತ್ತೆ, ರಿಪೀಟೆಡ್ಲಿ. ಸೊ ಒಂದು ಗ್ರಾಜುಯೇಷನ್ ಮಧ್ಯೆ ಎಕ್ಸಾಮ್ಸ್ ನಡೆಸ್ಬಿಡ್ತಾರೆ, ಇನ್ನೊಂದು ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಒಂಥರ ಬೇರೆ ತರ ಆಗ್ಬಿಡುತ್ತೆ, ಆರ್ ಎಲ್ಸ್ ರಿಸಲ್ಟ್ ಡಿಕ್ಲೇರ್ ಆಗ್ಬಿಡುತ್ತೆ. ರಿಸಲ್ಟ್ಸ್ ಅಲ್ಲೂ ಕೂಡ ಪ್ರಾಬ್ಲಮ್ಸ್ಗಳು ಇರ್ತವೆ, ಕೀ ಆನ್ಸರ್ಸ್ಗಳಲ್ಲೂ ಪ್ರಾಬ್ಲಮ್ ಇರ್ತಾ ಹೋಗ್ರಿ, ಕೀ ಆನ್ಸರ್ಗಳಲ್ಲೂ ಪ್ರಾಬ್ಲಮ್ ಇರ್ತವೆ. ಇವಾಗ ನೋಡ್ರಿ, ಐ ಹೋಪ್ ವೆರಿ ಲೆಸ್ ಎಕ್ಸಾಮ್ಸ್, ತುಂಬಾ ಕಮ್ಮಿ ಎಕ್ಸಾಮ್ಸ್ಗಳು ಹೆಂಗ್ ಮಜಾ ನೋಡ್ರಿ. ಒಂದು ಅಥಾರಿಟಿನೇ ಎಕ್ಸಾಮ್ ನಡೆಸುತ್ತೆ, ಆ ಅಥಾರಿಟಿನೇ ಕೀ ಆನ್ಸರ್ಗಳನ್ನ ರಿಲೀಸ್ ಮಾಡುತ್ತೆ, ಆ ಅಥಾರಿಟಿನೇ
ರಾಂಗ್ ಕೀ ಆನ್ಸರ್ಗಳನ್ನ ಬಿಡ್ತವೆ ಅಂಡ್ ಬರ್ಡನ್ ಈಸ್ ಆನ್ ದ ಸ್ಟೂಡೆಂಟ್ ದಟ್ ದೇ ಹ್ಯಾವ್ ಟು ಪ್ರೂವ್ ದಿಸ್ ಆನ್ಸರ್ ಈಸ್ ಕರೆಕ್ಟ್. ಇದಕ್ಕೆ ಈ ಕ್ವಶನ್ ಆನ್ಸರ್ ಏನು ಅಂತ ಸ್ಟೂಡೆಂಟ್ ಮೇಲೆ ಬರ್ಡನ್ ಇದು ದಟ್ ಯು ಹ್ಯಾವ್ ಟು ಪ್ರೂವ್. ಫೈನ್, ಕೀ ಆನ್ಸರ್ ಅಲ್ಲಿ ಒಂದು ರಾಂಗು ಎರಡು ರಾಂಗ್ ಇದ್ರೆ ಫೈನ್, ಅಕ್ಸೆಪ್ಟೆಡ್, ಅಕ್ಸೆಪ್ಟ್ ಮಾಡೋಣ. ಒಂದು ರಾಂಗ್ ಎರಡು ರಾಂಗ್ ಹ್ಯೂಮನ್ ಎರರ್ ಆಗ್ತವೆ. ಬಟ್ ಸೀರೀಸ್ ಆಫ್ 10 ಕ್ವೆಶನ್ಸ್, 10 ಕ್ವಶನ್ಸ್ ಕೀ ಇದರಲ್ಲಿ ಯಾವುದು ಕೀ ಆನ್ಸರ್ ರಾಂಗ್ ಇರ್ತವೆ ಅಂಡ್ ದ ಬರ್ಡನ್ ಈಸ್ ಆನ್ ದ ಸ್ಟೂಡೆಂಟ್ ದಟ್ ಯು ಹ್ಯಾವ್ ಟು ಪ್ರೂವ್ ದಟ್ ಈ ಕ್ವಶನ್ಗೆ ಈ ಆನ್ಸರ್ ಕರೆಕ್ಟು. ಹೌ ಇಟ್ ಈಸ್. ಅಂಡ್ ಇದು ಯು ಪಿ ಎಸ್ ಈ ಸಲ ಆಗಿತ್ತು. ಯು ಪಿ ಎಸ್ ಅಬ್ಜೆಕ್ಷನ್ ಲಿಂಕ್ಗಳನ್ನ ನೀವು ಹಾಕಕ್ಕೆ ಹೇಳಿತ್ತು, ಬಟ್ ನಾಟ್ ಆನ್ ದ ಕೀ ಆನ್ಸರ್ಸ್. ಕ್ವೆಶನ್ಸ್ ಅಲ್ಲಿ ಡಿಸ್ಪ್ಯೂಟ್ ಇತ್ತಂದ್ರೆ ಆಬ್ಜೆಕ್ಷನ್ಗಳನ್ನ ಹಾಕಿ ಅಂತ ಯು ಪಿ ಎಸ್ ಕೊಟ್ಟಿದ್ರು, ಬಟ್ ನಾಟ್ ಆನ್ ದ ಕೀ ಆನ್ಸರ್ಸ್. ಕೀ ಆನ್ಸರ್ಸ್ ಅಲ್ಲೂ ಆಬ್ಜೆಕ್ಷನ್ಸ್. ಯಾರು ಎಕ್ಸಾಮ್ಸ್ ನಡೆಸ್ತಾರೆ ಅವರು ಸರಿಯಾಗಿ ಕೀ ಆನ್ಸರ್ಗಳನ್ನ ಕೊಡಬೇಕು. ಬಟ್ ಹಿಯರ್ ದ ಸಿನಾರಿಯೋ ಇಸ್ ಡಿಫರೆಂಟ್ ಅಂಡ್ ಹಿಯರ್ ಆರ್ ನಾಟ್ ಬ್ಲೇಮಿಂಗ್ ದ ಅಥಾರಿಟೀಸ್. ಅಥಾರಿಟೀಸ್ನ ಬ್ಲೇಮ್ ಮಾಡ್ತಾ ಇಲ್ಲ. ದ ಸಿಸ್ಟಮ್ಯಾಟಿಕಲ್ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಚೇಂಜ್. ಆ ಸಿಸ್ಟಮ್ಯಾಟಿಕಲ್ ಥಿಂಗ್ಸ್ಗಳನ್ನ ಚೇಂಜ್ ಮಾಡಬೇಕಾಗುತ್ತೆ. ಆವಾಗ ನಾನು ಇದನ್ನೆಲ್ಲ ಹೇಳ್ತಿರೋದು ಈ ವರ್ಷಕ್ಕಲ್ಲ. ಈ ವರ್ಷಕ್ಕೆ ರಿಸಲ್ಟ್ಸ್ ಬೇಗ ಬಿಡಿ, ದೆನ್ ಎವ್ರಿಥಿಂಗ್ ವಿಲ್ ಸೆಟ್, ಸರಿಯಾಗುತ್ತೆ. ಬಟ್ ಅಟ್ಲೀಸ್ಟ್ ಫ್ರಮ್ ದ ನೆಕ್ಸ್ಟ್ ಇಯರ್ ಇದೆಲ್ಲ ಕನ್ಸಿಡರ್ ಮಾಡ್ಕೊಳ್ರಿ. ಅವ್ರು ನನ್ನ ಹೇಳೋದನ್ನ ಕೇಳಿಬಿಡ್ತಾರೆ ಅಂತ ಅಲ್ಲ ನನ್ನ ಉದ್ದೇಶ. ದ ಥಿಂಗ್ ಇಸ್ ಇವೆಲ್ಲ ಆಗಬೇಕು. See, at the end of the day, it is a fundamental duty of the authority to motivate the students, many students to write the exams. ನಾನು ಜಸ್ಟ್ ಬಿಕಾಸ್ ನಂಬರ್ ಆಫ್ ಎನ್ರೋಲ್ಮೆಂಟ್ ಕಮ್ಮಿ ಆಯಿತು ಸೊ ದಟ್ ನಾನು ಸೆಂಟರ್ಗಳನ್ನ ಜಾಸ್ತಿ ಕೊಡೋದಿಲ್ಲ, ನಂಬರ್ ಆಫ್ ಎನ್ರೋಲ್ಮೆಂಟ್ ಕಮ್ಮಿ ಆಯಿತು ಸೊ ಈ ಎಕ್ಸಾಮ್ನ ಕ್ಯಾನ್ಸಲ್ ಮಾಡ್ತೀನಿ. ನೋ, ನಂಬರ್ ಆಫ್ ಎನ್ರೋಲ್ಮೆಂಟ್ ಇನ್ಕ್ರೀಸ್ ಆಗಕ್ಕೆ ವಾಟ್ ಆರ್ ದ ಸ್ಟೆಪ್ಸ್ ದಟ್ ಯು ಹ್ಯಾವ್ ಟೇಕನ್, ದ್ಯಾಟ್ ಮ್ಯಾಟರ್ಸ್ ಅ ಲಾಟ್. ಅದು ತುಂಬ ಮ್ಯಾಟರ್ ಆಗುತ್ತೆ. ಸೊ ದೀಸ್ ಆರ್ ದ ಸೀರಿಯಸ್ ರಿಕ್ವೆಸ್ಟ್ ದಟ್ ಐ ಆಮ್ ಹ್ಯಾವಿಂಗ್ ಟು ಕೀ ಅಥಾರಿಟಿ. ಇದನ್ನೆಲ್ಲ ಕನ್ಸಿಡರ್ ಮಾಡಿರಿ, ಇದನ್ನೆಲ್ಲ ಕನ್ಸಿಡರ್ ಮಾಡಿ ಅಂಡ್ ಇನ್ಫಾರ್ಮ್ ಯುವರ್ ಕಾಲ್ ಸೆಂಟರ್ ಆಫೀಷಿಯಲ್ಸ್ ವಾಟ್ ಈಸ್ ದ ಎಕ್ಸಾಕ್ಟ್ ಡಿಲೇ ಯಾಕೆ ಆಗ್ತಾ ಇದೆ ಅಂಡ್ ವೆನ್ ವಿ ವಿಲ್ ರಿಲೀಸ್ ದ ರಿಸಲ್ಟ್. ಇನ್ಫ್ಯಾಕ್ಟ್ ಅವ್ರಿಗೆ ಹೇಳೋಕ್ಕಾಗಲ್ಲ ನಾವು 1 ವೀಕಲ್ಲಿ ರಿಲೀಸ್ ಮಾಡ್ತೀವಿ, 2 ವೀಕಲ್ಲಿ ರಿಲೀಸ್ ಮಾಡ್ತೀವಿ 20ನೇ ತಾರೀಕು ರಿಲೀಸ್ ಮಾಡ್ತೀವಿ ಅಂದ್ರೆ ಹೇಳೋಕ್ಕಾಗದೇ ಇರ್ಬೋದು. ಬಿಕಾಸ್ ದೇ ವಿಲ್ ನಾಟ್ ಎವ್ಯಾಲ್ಯೂಯೇಟ್ ಅಲ್ವಾ. ಅಟ್ಲೀಸ್ಟ್ ದೇ ಹ್ಯಾವ್ ಟು ಬಿ ಇನ್ಫಾರ್ಮ್ಡ್ ವೈ ಇಟ್ ಇಸ್ ಡಿಲೇಡ್, ಡಿಲೇ ಯಾಕೆ ಆಗಿದೆ ಅದನ್ನ ಸ್ಟೂಡೆಂಟಿಗೆ ಹೇಳಬೇಕು. ದೆನ್ ದೇ ವಿಲ್ ಬಿ ಕನ್ವಿನ್ಸ್ಡ್. ಅವರು ಇಂಪೇಷಂಟ್ ಆಗಲ್ಲ ರಾದರ್ ದ್ಯಾನ್ ಡೋಂಟ್ ಬ್ಲೇಮ್ ಆನ್ ದ ಸ್ಟೂಡೆಂಟ್ಸ್. ದಟ್ ಈಸ್ ಅ ಕನ್ಸರ್ನ್ ದಟ್ ಐ ಆಮ್ ಹ್ಯಾವಿಂಗ್. ಸೊ ಹಾಗಾಗಿ ರಿಸಲ್ಟ್ಸ್ ಆದಷ್ಟು ಬೇಗ ಬಿಡ್ತಾರೆ. ಮೋಸ್ಟ್ಲಿ ನನಗೆ ಇವತ್ತು ಬಿಡ್ಬೋದು, ನಾಳೆನೂ ಬಿಡ್ಬೋದು, ಅಥವಾ ಇನ್ನೊಂದು 2-3 ದಿನದಲ್ಲಿ ಬಿಡ್ಬೋದು ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ದ ಐರನಿ ಏನಾಗುತ್ತೆ, ತುಂಬ ಜನ ಸ್ಟೂಡೆಂಟ್ಸ್ ನಮಗೆ ಕಾಲ್ ಮಾಡ್ತಾ ಇರ್ತಾರೆ. ನಂಗೆ ಕಾಲ್ ಮಾಡಿಬಿಟ್ಟು ಸರ್ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ. ನಾನು ಹೇಳ್ಬೇಕು ಅವಾಗ ನಾನೇನು ಕೀ ಅಥಾರಿಟಿಯಿಂದ ಕೇಳ್ತೀನಿ ಅಥವಾ ಕಾಲ್ ಸೆಂಟರ್ ಫೋನ್ ಮಾಡಿ ಕೇಳ್ತೀವಿ ಅದನ್ನೇ ಹೇಳಬೇಕು, ವೆರಿ ಸೂನ್ ಅಂತ ನಾನು ಹೇಳಬೇಕು. ಸೊ ಅವ್ರು ನಮಗೆ ಸ್ಟಾರ್ಟ್ ಮಾಡ್ತಾರೆ, ಸರ್ ನಿಮಗೇನು ಗೊತ್ತು ಸರ್ ನಮ್ದೆಲ್ಲ ನೀವೇ ನಂಗೆ ಹೇಳ್ತೀರಾ ಹಾಗೆ. ದೇ ಸ್ಟಾರ್ಟ್ ಬ್ಲೇಮಿಂಗ್ ಮೀ. ದ ಥಿಂಗ್ ಇಸ್ ಐ ವಿಲ್ ಟೇಕ್ ಇಟ್ ವಿತ್ ಅ ಲಾಟ್ ಆಫ್ ಲವ್, ನೋ ಪ್ರಾಬ್ಲಮ್. ಬಟ್ ಆ ಥರ ಇಂಪೇಷಂಟ್ ಆಗಕ್ಕೆ ಏನು ಕಾರಣ, ಈ ಸಿಸ್ಟಮ್ಯಾಟಿಕಲ್ ಥಿಂಗ್ಸ್, ಈ ಸಿಸ್ಟಮ್ಯಾಟಿಕಲ್ ಎರರ್ಸ್ಗಳನ್ನ ಚೇಂಜ್ ಮಾಡ್ಕೊಡ್ರಿ. ದೀಸ್ ಆರ್ ದ ಹರ್ಡಲ್ಸ್ ಅಪ್ಪಿ. ಈ ಯೂನಿವರ್ಸಿಟಿ ಗ್ರಾಜ್ಯುಯೇಷನ್ ಏನಿರ್ತಾವಲ್ಲ ಇದು ಡಿಲೇ ಆದರೆ ಆಬ್ವಿಯಸ್ಲಿ PGCET ಡಿಲೇ ಆಗುತ್ತೆ. ಸಿ, ಇಟ್ ಈಸ್ ನಾಟ್ ಸಮಥಿಂಗ್ ಲೈಕ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್. ಇದು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಥರ ಅಲ್ಲ. ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಏನಾಗುತ್ತೆ, ಇಟ್ ಈಸ್ ಓನ್ಲಿ ಡಿಪೆಂಡೆಂಟ್ ಆನ್ ದ ಮಾರ್ಕ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ಆನ್ ದಟ್ ಕಾಂಪಿಟೇಟಿವ್ ಎಕ್ಸಾಮ್. ಆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಏನು ಮಾರ್ಕ್ಸ್ ತೋದ್ರೋ ಅದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ ಬೇರೆದು. ಬಟ್ PGCET ಆ ಥರ ಅಲ್ಲ. PGCET ಎಕ್ಸಾಮ್ ಈಸ್ ಡಿಪೆಂಡ್ಸ್ ಆನ್ ನಿಮ್ಮ PGCET ಅಲ್ಲಿ ಏನು ಮಾರ್ಕ್ಸ್ ತೋದ್ರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಜೊತೆಗೆ ಕೆಲವೊಂದು ಸಿನಾರಿಯೋದಲ್ಲಿ ನಿಮ್ಮ ಗ್ರಾಜ್ಯುಯೇಷನ್ ನಲ್ಲಿ ಏನು ತೊಗೊಂಡಿರ್ತಾರೋ ಅದು ಡಿಪೆಂಡ್ ಆಗುತ್ತೆ ಆ್ಯಂಡ್ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಡಿಪೆಂಡ್ ಆಗುತ್ತೆ. ಇಲ್ಲಿ ಇದು ಫೆಚ್ ಆಗಬೇಕಾಗುತ್ತೆ ಸಿಸ್ಟಮ್ ಇಂದ. ವಾಟ್ ಯು ಆರ್ ಗೋಯಿಂಗ್ ಟು ಗಿವ್ ಇನ್ ದ ಅಪ್ಲಿಕೇಶನ್ ದಟ್ ವಿಲ್ ನಾಟ್ ಮ್ಯಾಟರ್. ಅಟ್ ದ ಎಂಡ್ ಇದು ಅಥಾರಿಟೀಸ್ ಇಂದ ಫೆಚ್ ಆಗಬೇಕಾಗುತ್ತೆ. ದೆನ್ ದೇ ಕ್ಯಾನ್ ಗಿವ್ ದ ರಿಸಲ್ಟ್ಸ್. ಇಲ್ಲಿ ಎರರ್ಸ್ಗಳಿದಾವೆ. ಹಿಯರ್ ದೇರ್ ಆರ್ ಎರರ್ಸ್ ಸೊ ದಟ್ ದ ರಿಸಲ್ಟ್ಸ್ ವಿಲ್ ಗೆಟ್ ಡಿಲೇ ಎವ್ರಿ ಇಯರ್, ಪ್ರತಿ ವರ್ಷ. ಆ್ಯಂಡ್ ಡೋಂಟ್ ಥಿಂಕ್ ಇದು ಈ ವರ್ಷ ಆಗಿದೆ ಅಂತ ಅಲ್ಲ, ಇದು ಪ್ರತಿ ವರ್ಷನೂ ಆಗಿದೆ. ವೈ? ತುಂಬ ಜನ ಕೇಳ್ತಾರೆ ಸರ್ ಯಾಕೆ ವಿಡಿಯೋಗಳನ್ನ ಮಾಡ್ತಿಲ್ಲ, ಯಾಕೆ ಫೋರ್ಸ್ ಮಾಡ್ತಿಲ್ಲ KA ಗೆ. ಅಂಟಿಲ್ ಸಮ್ ಟೈಮ್ ಐ ವಾಸ್ ಆಲ್ಸೋ ಕ್ವೈಟ್. ಯಾಕೆ 40 ದಿನ 45 ದಿನ 50 ದಿನ ತೊಗೊಂಡಿದ್ದಾರೆ ಟೈಮ್ನ, ಹಿಂದಿನ ವರ್ಷ ತೊಗೊಂಡಿದ್ದಾರೆ. ಬಟ್ ಪ್ರತಿ ವರ್ಷನೂ ಆ ಥರ ಆಗಬಾರ್ದು. ಸೊ ಒಂದು ಫುಲ್ ಪ್ರೂಫ್ ಸಿಸ್ಟಮ್ಗಳನ್ನ ತರಬೇಕು, ಆದಷ್ಟು ಬೇಗ ರಿಸಲ್ಟ್ಸ್ಗಳನ್ನ ಡಿಕ್ಲೇರ್ ಮಾಡಬೇಕು. ಫೈನ್, ಇಫ್ ಯು ಆರ್ ಗೋಯಿಂಗ್ ಟು ರಿಲೀಸ್ ರಿಸಲ್ಟ್ ಆಫ್ಟರ್ 30 days, ನೋ ಪ್ರಾಬ್ಲಮ್. ಬಟ್ ಸೆಟ್ ದ ಪ್ರಿಸೀಡಿಂಗ್ಸ್ ಇನ್ ದ್ಯಾಟ್ ವೇ. ಸೊ ಸ್ಟೂಡೆಂಟ್ಸ್ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಟ್ರಸ್ಟ್ ಬಿಲ್ಡ್ ಆದರೆ ದೇ ವಿಲ್ ರೆಫರ್ ಅದರ್ ಪೀಪಲ್ಸ್ ಆಲ್ಸೋ. ಬೇರೆಯವ್ರಿಗೆ ಹೇಳ್ತಾರೆ PGCET ಎಕ್ಸಾಮ್ನ ಬರೀ, ಗೆಟ್ ದ ಗುಡ್ ಕಾಲೇಜ್. ಅವಾಗ ಒಂದು ಟ್ರಸ್ಟೇಬಲ್ ಎನ್ವಿರಾನ್ಮೆಂಟ್ ಡೆವಲಪ್ ಆಗುತ್ತೆ. ಅವಾಗ ಮೋರ್ ಆ್ಯಂಡ್ ಮೋರ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಬೆನಿಫಿಟ್. ತುಂಬ ಜನ ಸ್ಟೂಡೆಂಟ್ಸ್ ಬೆನಿಫಿಟ್ ಆಗ್ತಾರೆ. ಸೊ ದೀಸ್ ದ ಕನ್ಸರ್ನ್ಸ್ ಐ ಆಮ್ ಹ್ಯಾವಿಂಗ್. ಆ್ಯಂಡ್ ನಿಮಗೆ ಅಪ್ಡೇಟ್ ಕೊಡಬೇಕಾಗಿದ್ದು ಇದು. ದೀಸ್ ಆರ್ ದ ಥಿಂಗ್ಸ್ ಆರ್ ದೇರ್. ಇದಕ್ಕೋಸ್ಕರ ಡಿಲೇ ಆಗಿರುತ್ತೆ. ಬಟ್ ಗೇಟ್ ಸ್ಕೋರ್ ಇಸ್ ನಾಟ್ ದ ವೆರಿ ಪ್ರಾಮಿಸಿಂಗ್ ಎಕ್ಸ್ಕ್ಯೂಸ್ ಫ್ರಮ್ ದ KA ಅಂತ ನನಗೆ ಅನ್ಸಲ್ಲ. ಬಟ್ ಉಳಿದಿದ್ದೆಲ್ಲ ಹೌದು ಮ್ಯಾಟರ್ ಆಗುತ್ತೆ, ರೈಟ್? ಸೊ ಹಾಗಾದ್ರೆ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಸರ್? ವೆರಿ ಸೂನ್ ಬರುತ್ತೆ. ಅಗೇನ್ ಅದೇ ಹೇಳ್ತೀನಿ, ವೆರಿ ಸೂನ್. ಮೋಸ್ಟ್ಲಿ ಇವತ್ತು ಬರ್ಬೋದು,
ರಿಲೀಸ್ ಆದ ತಕ್ಷಣ ಬಂದ್ಬಿಡ್ಬೋದು, ಆರ್ ಎಲ್ಸ್ ಅಂದರೆ ನಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬರ್ಬೋದು, ಆರ್ ಎಲ್ಸ್ ನಾಳೆ ಬರ್ಬೋದು, ನಾಡಿದ್ದು ಬರ್ಬೋದು. ಬಟ್ ಟ್ರಸ್ಟ್ ಮೀ, ವೆರಿ ಸೂನ್, ತುಂಬ ಹತ್ತಿರದಲ್ಲೇ ಬರುತ್ತೆ. ಇನ್ನೊಂದು 2-3 ದಿನದಲ್ಲಿ ಬರುತ್ತೆ. ಇವತ್ತು ಬರ್ಬೋದು, ಇನ್ನೊಂದು 2-3 ದಿನದಲ್ಲಿ 100% ಬರುತ್ತೆ. ಸ್ವಲ್ಪ ವೇಟ್ ಮಾಡಿ. ಆ್ಯಂಡ್ ಸ್ಟೂಡೆಂಟ್ಸ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದರೆ, ಸಿ ಗೈಸ್, ನೀವು ಯು ಆರ್ ಗೋಯಿಂಗ್ ಟು ಡೂ MBA, MCA, MTech ಈ ಥರ ಪೋಸ್ಟ್ ಗ್ರ್ಯಾಜುಯೇಷನ್ಗಳಿಗೆ ನೀವು ಹೋಗ್ತೀರಾ ಇನ್ಮೇಲೆ, ದಟ್ ಯು ಶುಡ್ ಆಲ್ಸೋ ಬಿ ಹ್ಯಾವ್ ಸಮ್ ಪೇಷನ್ಸ್. ಹೌದು, ಇಷ್ಟು ಡಿಲೇ ಆದರೆ ಯಾರಿಗಾರು ಪೇಷನ್ಸ್ ಕಾಯೋಕ್ಕಾಗಲ್ಲ, ಬಟ್ ಯು ಶುಡ್ ಆಲ್ಸೋ ಹ್ಯಾವ್ ಸಮ್ ಪೇಷನ್ಸ್ ಇರಬೇಕಾಗತ್ತೆ. ರಿಲೀಸ್ ಆಗೋವರೆಗೂ ಪೇಷನ್ಸ್ ಇರಬೇಕಾಗುತ್ತೆ. ರಿಲೀಸ್ ಆಗುತ್ತೆ, ಒಂದು ಸ್ವಲ್ಪ ವೇಟ್ ಮಾಡಿ. ಅಂಟಿಲ್ ದಟ್ ವರ್ಕ್ ಆನ್ ಯುವರ್ ಸ್ಕಿಲ್ಸ್. ನಿಮ್ಮ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡ್ಕೊಳ್ರಿ. ಯಾವುದೇ AI ಮೇಲೆ ಏನಾದರೂ ಕಲೀರಿ, ಹೊಸ ಸರ್ಟಿಫಿಕೇಷನ್ಗಳು ಕಲೀರಿ. ದಿಸ್ ದ ಗೋಲ್ಡನ್ ಟೈಮ್. ಈ ಟೈಮ್ ಮತ್ತೆ ನಿಮಗೆ MBA, MCA ಹೋದ್ಮೇಲೆ ಸಿಗಲ್ಲ ನಿಮಗೆ. ಈ ಗ್ಯಾಪ್ ಏನಿದೆಯಲ್ಲ, ಈ ಗ್ಯಾಪಲ್ಲಿ ಐದರ್ ಯು ಕ್ಯಾನ್ ಅರ್ನ್, ಐದರ್ ಯು ಕ್ಯಾನ್ ಅಪ್ಗ್ರೇಡ್ ಯುವರ್ ಸ್ಕಿಲ್ಸ್, ಎನಿಥಿಂಗ್. ಇದನ್ನ ಯುಟಿಲೈಸ್ ಮಾಡ್ಕೊಳ್ರಿ. ಅಟ್ ದ ಎಂಡ್ ಎಕ್ಸಾಮ್ ನೋಡಿ ಬರ್ಕೊಡ್ತೀನಿ ನೋಡ್ರಿ. ರಿಸಲ್ಟ್ ಇವತ್ತೇ ಬಂದರೂ ನಿಮ್ಮ ಕಾಲೇಜ್ ಸ್ಟಾರ್ಟ್ ಆಗೋದು ಅಕ್ಟೋಬರ್ ನವೆಂಬರಲ್ಲೇ. ಯಾವತ್ತೇ ಬಂದರೂ ಅಕ್ಟೋಬರ್ ನವೆಂಬರಲ್ಲೇ ಸ್ಟಾರ್ಟ್ ಆಗುತ್ತೆ. ವಾಟ್ ಈಸ್ ದ ಪಾಯಿಂಟ್ ಆಫ್ ಹರಿಂಗ್, ರೈಟ್? ಅದು ಒಂದು ಕನ್ಸರ್ನ್ ಇದೆ. ಹಾಗಾಗಿ ನಾನು ಏನು ಹೇಳೋದು, ಹೌದು, ಮ್ಯಾನೇಜ್ಮೆಂಟ್ ಸೀಟ್ಗಳು ಫುಲ್ ಆಗ್ತವೆ. ತುಂಬ ಜನ ಸ್ಟೂಡೆಂಟ್ಸ್ ಅದು ಹೇಳ್ತಾರೆ, ಸರ್ ಇವಾಗ PGCET ರಿಸಲ್ಟ್ ಡಿಲೇ ಆಯಿತು ಅಂದರೆ, PGCET ಎಕ್ಸಾಮ್ ಡಿಲೇ ಆಯಿತು ಅಂದರೆ ಇಲ್ಲಿ ಈ ಕಡೆ ಮ್ಯಾನೇಜ್ಮೆಂಟ್ ಸೀಟ್ಗಳು ಫುಲ್ ಆಗಿಬಿಡ್ತವೆ. ಈ ಕಡೆ PGCET ನನ್ನ ಕಾಲೇಜ್ ಸರಿ ಸಿಗಲಿಲ್ಲ ಅಂದರೆ ಅಟ್ಲೀಸ್ಟ್ ಐ ಕ್ಯಾನ್ ಗೋ ಟು ದ ಮ್ಯಾನೇಜ್ಮೆಂಟ್. ಬಟ್ ಅಂಟಿಲ್ ದಟ್ ಟೈಮ್ ಮ್ಯಾನೇಜ್ಮೆಂಟ್ ಸೀಟ್ಸ್ ಫುಲ್ ಆಗಿಬಿಟ್ಟಿರ್ತವೆ, ನಾನು ಹೋಗೋಕ್ಕಾಗಲ್ಲ. ಬಟ್ ಟ್ರಸ್ಟ್ ಮಿ ಗೈಸ್, ಮ್ಯಾನೇಜ್ಮೆಂಟ್ ಸೀಟು ಸ್ವಲ್ಪ ಸೀಟ್ಗಳು ಉಳ್ಕೊಂಡಿರ್ತವೆ, ನೀವು ಹೋಗ್ಬೋದು ಸ್ಟಿಲ್, ನೋ ಪ್ರಾಬ್ಲಮ್. ಬಟ್ PGCET ಎಕ್ಸಾಮ್ ರಿಲೀಸ್ ಆದಮೇಲೆ ಮ್ಯಾನೇಜ್ಮೆಂಟ್ ಸೀಟು ಕೆಲವೊಂದು ಉಳ್ಕೊಂಡಿರ್ತವೆ, ಫುಲ್ ಆಗಿಬಿಟ್ಟಿರಲ್ಲ. ಆ್ಯಂಡ್ ಇನ್ನೂ ಒಂದು ಕನ್ಸರ್ನ್ ಐ ಜಸ್ಟ್ ವಾಂಟ್ ಟು ಅಡ್ರೆಸ್ ದಟ್ ತುಂಬ ಜನ ಸ್ಟೂಡೆಂಟ್ಸು, ಸರ್ ಇವಾಗ ಆಲ್ರೆಡಿ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಯಾರು ಹೋಗಿದ್ದಾರೆ ಅವರಿಗೆ ಕಾಲೇಜ್ಗಳು ಸ್ಟಾರ್ಟ್ ಆಗಿಬಿಡುತ್ತಾ, ಅವಾಗ ನಾವೇನು ಮಾಡೋದು? ಡೋಂಟ್ ವರಿ, ಯಾವ್ಯಾವ ಕಾಲೇಜ್ಗಳು ಮ್ಯಾನೇಜ್ಮೆಂಟ್ ಪ್ಲಸ್ PGCET ಎರಡೂ ಇರುತ್ತೋ, ಸೊ ಅವಾಗ ಏನಾಗುತ್ತೆ, ಅವರಿಗೆ ಕಾಲೇಜ್ಗಳು ಸ್ಟಾರ್ಟ್ ಆದರೂ ಕೂಡ ನೋ ವರೀಸ್. PGCET ಎಲ್ಲ ಪ್ರೊಸೆಸ್ ಮುಗಿದ್ಮೇಲೆ ನಿಮಗೆ ಮತ್ತೆ ಸಿಲೆಬಸ್ ಮಾಡಿಕೊಡ್ತಾರೆ. ಸೊ ನಿಮಗೆ ಇಲ್ಲಿ ಒಂದು 5 ಚಾಪ್ಟರ್ ಆಗಿದ್ರೆ ನಿಮಗೆ 6ನೇ ಚಾಪ್ಟರಿಂದನೇ ಸ್ಟಾರ್ಟ್ ಮಾಡ್ತಾರೆ, ಇಲ್ಲ ನಿಮಗೆ 1ನೇ ಚಾಪ್ಟರಿಂದನೇ ಸ್ಟಾರ್ಟ್ ಮಾಡ್ತಾರೆ. ದೇ ವಿಲ್ ಟೀಚ್ ಯು. ಅವಾಗ ಏನಾಗುತ್ತೆ, ಇಲ್ಲಿ ಅವರಿಗೆ 5 ತಿಂಗಳು ಸೆಮಿಸ್ಟರ್ ಇತ್ತಂದರೆ ಇಲ್ಲಿ ನಿಮಗೆ 4 ತಿಂಗಳು ಸೆಮಿಸ್ಟರ್ ಆಗುತ್ತೆ ಅಷ್ಟೇ. ದಟ್ ಈಸ್ ಓನ್ಲಿ ಡಿಫರೆನ್ಸ್. ಬಟ್ ನಿಮಗೇನಾಗುತ್ತೆ, ಯು ಕ್ಯಾನ್ ಕವರ್ ದ ಸಿಲೆಬಸ್ ಸ್ಟಿಲ್. MBA, MCA ಅಥವಾ MTech ಹೋದ್ಮೇಲೆ ಕವರ್ ಮಾಡ್ಕೋಬೋದು. ಸ್ವಲ್ಪ ಬರ್ಡನ್ ಆಗ್ಬೋದು, ಬಟ್ ದಟ್ ಈಸ್ ಹೌ ಇಟ್ ಈಸ್. ಪ್ರತಿ ವರ್ಷ ಇದೇ ಥರ ಆಗುತ್ತೆ, ರೈಟ್? ಸೊ ಅದೇ ವಿ ವಿಲ್ ಆಲ್ಸೋ ಟ್ರೈ ಟು ಮೇಕ್ ಕಂಟಿನ್ಯೂಸ್ ವೀಡಿಯೋಸ್. ಈ ಸಿಸ್ಟಮೆಟಿಕಲ್ ಚೇಂಜಸ್ಗಳ ಬಗ್ಗೆ ಕಂಟಿನ್ಯೂಸ್ ವೀಡಿಯೋಸ್ ಮಾಡ್ತೀವಿ. ವಿಲ್ ಪ್ರೆಷರೈಸ್ ದ KEA. ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅವ್ರಿಗೆ ಈ ಥರ ಚೇಂಜಸ್ಗಳನ್ನ ತೊಗೊಂಡು ಬನ್ನಿ ಅಂತ. ಡೋಂಟ್ ವರಿ, ಇನ್ಮೇಲೆ ರಿಸಲ್ಟ್ಸ್ ಬರುತ್ತೆ. ರಿಸಲ್ಟ್ಸ್ ಬಂದಾದಮೇಲೆ ಕಂಟಿನ್ಯೂಸ್ ವೀಡಿಯೋಸ್ಗಳು ಬರ್ತವೆ. ಯಾವ ರೀತಿ ಕೌನ್ಸಿಲಿಂಗ್ ಪ್ರೊಸೆಸ್ ಮಾಡೋದು, ಪ್ರತಿಯೊಂದು ಅಂಟಿಲ್ ನಾವು ದಟ್ ವಿ ಹ್ಯಾವ್ ಗಿವನ್ ಯು ಎವ್ರಿ ಅಪ್ಡೇಟ್. ಇನ್ಮೇಲೂ ಕೂಡ ರಿಸಲ್ಟ್ಸ್ ಬಂದಾಗಿಂದ ಹೇಳೋದು ಅಂಟಿಲ್ ಯು ಗೋ ಟು ದ ಕಾಲೇಜ್ಗೆ ಹೋಗಿ ರೀಚ್ ಆಗೋವರೆಗೂ ವಿಲ್ ಗಿವ್ ಆಲ್ ದ ಅಪ್ಡೇಟ್ಸ್. ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ವೆರೆವರ್ ಇಸ್ ರಿಕ್ವೈರ್ಡ್, ನಮ್ಮ ವಾಯ್ಸ್ ನಿಮ್ಮ ಜೊತೆಗೆ ಇದ್ದೇ ಇರುತ್ತೆ. Is that fine everybody? Fine. So thank you so much everyone. Don't worry, ಇನ್ನೊಂದು 2-3 ದಿನದಲ್ಲಿ ರಿಸಲ್ಟ್ ಬರುತ್ತೆ. And these are the reasons for delaying. And ಇದರಲ್ಲಿ ಕೆಲವೊಂದು ಡೇಸಲ್ಲಿ ಕೆಲವೊಂದು ಎರರ್ಸ್ಗಳು ಇದ್ರೂ ಇರ್ಬೋದು. ಐಮ್ ಶೋರ್ ಇದೇ ಇರುತ್ತೆ, ಬಟ್ ಇದರಲ್ಲಿ ಎರರ್ಸ್ ಇರ್ಬೋದು. 2-3 ದಿನ ಹಿಂದೆ ಮುಂದೆ ಇರುತ್ತೆ. ಸೊ ಬಟ್ ದೀಸ್ ಆರ್ ದಿ ಡಿಲೇಸ್. ಈ ಥರ ಡಿಲೇ ಆಗ್ತಾ ಬಂದಿದೆ. ಈ ವರ್ಷನೂ ಕೂಡ ಡಿಲೇ ಆಗಿದೆ, ಬಟ್ ರಿಸಲ್ಟ್ಸ್ ಆದಷ್ಟು ಬೇಗ ಬರುತ್ತೆ. Is that fine? So thank you so much everyone. So ನಿಮಗೆ ಏನಾದರೂ KE ಹತ್ರ KEಗೆ ಸಜೆಷನ್ಸ್ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ. ವಿತ್ ಅ ಗುಡ್ ಲ್ಯಾಂಗ್ವೇಜ್ ಸಜೆಷನ್ ಕೊಡ್ರಿ. ಸೊ ದಟ್ ಪ್ರತಿಯೊಂದು ಕೂಡ ಒಂದು ಚೇಂಜಸ್ ಆಗಬೇಕಾದ್ರೆ ವಿ ಹ್ಯಾವ್ ಟು ಗಿವ್ ದ ಸಜೆಷನ್ಸ್, ರೈಟ್? ಇನ್ ಕೇಸ್ ನಿಮ್ಗೇನಾದ್ರು ಸಜೆಷನ್ಸ್ ಇತ್ತು, ಅಟ್ಲೀಸ್ಟ್ ನಿಮ್ಮ ಜೂನಿಯರ್ಸ್ಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಥವಾ ಹೆಲ್ಪ್ ಆಗಬೇಕು, ಆದರೆ ಆ ಚೇಂಜಸ್ಸಿಂದ ಅವ್ರಿಗೆ ಹೆಲ್ಪ್ ಆಗಬೇಕು ಅಂದರೆ ಆ ಸಜೆಷನ್ಸ್ಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಸೊ ದಟ್ ವಿ ಕ್ಯಾನ್ ಏಬಲ್ ಟು ಮೇಕ್ ದ ವಿಡಿಯೋಸ್ ಔಟ್ ಆಫ್ ದಿಸ್. ಈ ಸಜೆಷನ್ಗಳನ್ನ KEವರೆಗೂ ನಾವು ಏನು ಮಾಡ್ಬೋದು, ರೀಚ್ ಮಾಡಿಸ್ಬೋದು. ಅದರಿಂದ ಮೇಜರ್ ಇಂಪ್ಯಾಕ್ಟ್ ಕೂಡ ಆಗುತ್ತೆ, ರೈಟ್? ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದ ಸೆಷನ್. ಸೊ ವಿಡಿಯೋ ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದ ಮತ್ತೆ ಮೀಟ್ ಆಗುವ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಆಲ್ ದ ಬೆಸ್ಟ್.